ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಮಾಣಿಕ್ಯ ವಿಶದ ಪ್ರಭಾ ಜಾರೋಲ್ಲಾಸೋಪಹತ ಸಕಲಾಬದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ದಶಬ್ದಾಬ್ಧೌ ಗಾಢಾರಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾರ್ಗತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷದೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮ ಜಿಜ್ಞಾಸಾವೋಂ ಕುಪಿತಾ ಹಿ ಫಡಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃಪತಿಂ. ಹೀಗೆ ಹೇಳಿ ದ್ವೇಷದಿಂದ ಮುಕ್ತಿ ಇಲ್ಲ ಎಂಬುದನ್ನು ಅಲ್ಲಿ ಹೇಳಿದ್ರು, ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ಪೀಯೂಷರಕ್ತಗಾತ್ ಸೋನೋಃ ಪ್ರಹ್ಲಾದಸ್ಯಾನುಭಾವತಃ. ದ್ವೇಷ ಎಂಬುದು ಮೈನಸ್ ಪಾಯಿಂಟ್ ಅದು ಗೊತ್ತಿದ್ದಕ್ಕೇನೆ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ಅಂತ ಹೇಳ್ತಾರೆ. ಹಿರಣ್ಯಕಶಿಪು ಮಹಾಪಾಪಿ, ಪ್ರಹ್ಲಾದ ಕೇಳಿದ ಮೋಕ್ಷ ಕೊಡು ಅಂತೇಳಿ ಕೊಟ್ಟು ಬಿಟ್ಟ ಅಂತ ಹೇಳಿದ್ರಿಂದ ದ್ವೇಷದಿಂದ ಮುಕ್ತಿ ಆಯಿತು ಅಂತ ಆಯ್ತು ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಶ್ಲೋಕ ಏನಿದೆ ಓದಿ, ಹಿರಣ್ಯಕಶಿಪು ದೇವ್ರು ನಿಂದೆ ಮಾಡಿದ್ದಕ್ಕೆ ಭಾರಿ ಪಾಪ ಗಳಿಸಿದ್ದ, ಗೊತ್ತಾಯ್ತಾ? ಪ್ರಹ್ಲಾದನ ಪರಿಹಾರ ಆಯಿತು ಅಂದರೆ ದ್ವೇಷ ಎಂಬುದು ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್. ಮೈನಸ್ ಭಾರಿ ಸಾಲ ಮಾಡಿದ್ದ, ತೀರ್ತು. ಸಾಲ ಮಾಡಿದ್ರು ಮೋಕ್ಷ ಎಲ್ಲರಿಗೂ ಮನೆ ಕಟ್ಟ ಎಲ್ಲರೂ ಕಟ್ಟಿಬಿಡ್ತಾ ಇದ್ರು, ತೀರಿಸ್ಬೇಕಲ್ಲ ಅದನ್ನ. ಗೊತ್ತಾಯ್ತಾ? ಈಗ ಸಾಲ ಇದೆ, ಸಂಬಳ ಇದೆ. ಸಂಬಳ ಹೊಡಿದ್ರು, ಸಾಲನು ಕೊಟ್ಟು ಮಾಡಿದ, ಸಾಲ ಡಿಫೆಕ್ಟ್ ಅಂತ ಹೇಳಿದಾರಲ್ಲ, ನಿಂದೆ ಮಾಡಿದ್ರಿಂದ ಅವನು ತಮಸ್ಸೆ ಹೋಗ್ಬೇಕಾಗಿತ್ತು. ಪ್ರಹ್ಲಾದ ಅಂತ ಮಗ ಇದ್ದಿದ್ದಕ್ಕೆ ಅದು ಅವಾಯ್ಡ್ ಆಯ್ತು ಅಂತ ಹೇಳಿದ ಮೇಲೆ ನಿಮಗೆ ದ್ವೇಷ ಒಳ್ಳೇದು ಅಂತ ಆಯ್ತಾ? ಆಯ್ತಲ್ಲ. ಅದು ಈಗ ಕೋಟ್ ಮಾಡ್ತಾರೆ ಅವರು, ಕೋಟ್ ಮಾಡಿದಕ್ಕೆ ಅವರಿಗೆ ವಿರುದ್ಧ. ಭಾಗವತದಲ್ಲಿ ಶ್ಲೋಕ ಬರುತ್ತಲ್ಲ, ಅದೇ ಕ್ಲಾರಿಫಿಕೇಶನ್. ದೊಡ್ಡ ತಪ್ಪನ್ನು ಯಾಕೆ ಕುಳಿಸ್ಕೊಂಡಾಗಾಯ್ತು? ಪ್ರಹ್ಲಾದ ಅಂತ ಭಕ್ತ ಮಗನಿದ್ದಿದ್ದಕ್ಕೆ. ಸೊ ಭಕ್ತಿ ಕಾಂಪನ್ಸೇಟ್ ಮಾಡ್ತಾ ಹೊರತು ದ್ವೇಷ ಅಲ್ಲ. ಬರೀ ದ್ವೇಷದಿಂದ ಹುಟ್ಟಿಸ್ತಾ ಅಂತ ತೋರಿಸ್ತೀರಾ? ಇಲ್ಲ. ಯಾರಿಗೆ ಅದು? ಅದಕ್ಕೆಲ್ಲ ಆಚಾರ ಅರ್ಥ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಯೋಗ್ಯರಾಗಿದ್ದರೆ ಮಾತ್ರ. ಆಲ್ ಎಲಿಜಿಬಲ್ ಅಂತ. ಯೋಗ್ಯರಾಗಿದ್ದರೆ ಆಲ್ ಎಲ್ಲರೂ ಅಪ್ಲೈ ಮಾಡಿದ್ರೆ ಅದು ಕ್ವಾಲಿಫೈಡ್ ಆರ್ ಆಲ್ ಎಲಿಜಿಬಲ್. ಎಲಿಜಿಬಿಲಿಟಿ ಇದ್ದವರೆಲ್ಲ ಹಾಕ್ಬೋದೇ ಹೊರತು ಬೇರೆಯವರಿಗಿಲ್ಲ. ಆಲ್ ಅನ್ನೋ ಶಬ್ದ ಯಾವಾಗಲೂ ಏನಾಗಿರುತ್ತೆ ಪಬ್ಲಿಕ್ ಅಲ್ಲಿ, ರಿಲೇಟಿವ್ಸ್ ಎಲ್ಲರೂ ಊಟಕ್ಕೆ ಬನ್ನಿ, ಎಲ್ಲ ದಾರಿ ಕೇಳಿಸ್ಕೊಂಡ್ರೆ ಬಂದ್ಬಿಟ್ರೆ ಅದು ಎಲ್ಲರೂ ಅಂದ್ರೆ ಸಂಬಂಧಪಟ್ಟವ್ರು ಎಲ್ಲರೂ ಬನ್ನಿ, ಎಕ್ಸೆಪ್ಷನ್ ಇಲ್ಲ. ಅದಕ್ಕೆ ಆಚಾರ ಅರ್ಥ ಆಗ್ಬಿಟ್ಟಿದೆ. 21 ಇಲ್ಲೇ ಇಲ್ಲ ಫಸ್ಟ್ ಅಲ್ಲಿ. ಯಾಕೆ ಹೇಳಿ? ಹಿರಣ್ಯಕಶಿಪುವಿನ ಅಪ್ಪ ಯಾರು? ಪ್ರಹ್ಲಾದನಪ್ಪ. ಹಿರಣ್ಯ ಅಪ್ಪ ಯಾರು? ಅವರಪ್ಪ ಯಾರು? ಹೋಯ್ತು 5 ಜನಕ್ಕೆ ಬರ್ತು ಬಿಟ್ರೆ ಗತಿ ಏನಿಗ? ದೊಡ್ಡ ಲಿಸ್ಟ್ ಏನಾಗ್ತದೆ. ಮರೀಚಿಗಳ ಅಪ್ಪ ಯಾರು? ಅವರು ಬ್ರಹ್ಮದೇವರಪ್ಪ ನಾರಾಯಣ. 21 ಆಗಲೇ ಇಲ್ಲ. ನಾರಾಯಣ ಮುಟ್ಸ್ಕೋಬೇಕಾಯ್ತು ಬ್ರಹ್ಮದೇವರು ಅಲ್ಲ. ಅದು ಉಳಿದವರಿಗೆ ಅಪ್ಲಿಕೆ. ಆ ತಾಯಿ ಕಡೆ ತೊಗೊಂಡ್ರೆ 21 ಆಗಲಿಲ್ಲ. ನಿಮ್ಮ ಪ್ರಕಾರ ತೊಗೊಳ್ರಿ, ಅವ್ರನ್ನೂ ತೊಗೊಳ್ಳಿಯಪ್ಪ. ಅದು ತಾಯಿ ಹೆಸರು ಹೇಳ್ತಾ ಹೋಗಿದ್ದೀವಿ. ಈಗ ಅದು ಕೊನೆಗೆ ಎಲ್ಲಿ ಬಂತದ? 5 ಆಗೋದು ಮತ್ತೆ. ಅದು ಎಲ್ಲ ಸೇರಿ 10 ಆಗಲಿಲ್ಲ. ಹಾಗಾಯ್ತು. ಅದಕ್ಕೆ ಆಚಾರ್ಯ ಬರೀತಾರೆ 2 ಅರ್ಥ. ಅದಕ್ಕೆ ಜನ್ಮಾಂತರ ಪಿತೃಭಿಹಿ. ಈ ಜನ್ಮ ತಗೋಬಾರದು. ಈ ಜನ್ಮದಲ್ಲಿ ಇಲ್ಲ, ಇನ್ನು ಯಾವುದೋ 21 ಜನ್ಮ ಆಗಿದೆ ಅವನಿಗೆ. ಆ ಪಿತೃಗಳು ಅವ್ರ ಅಪ್ಪನ ತಗೊಂಡಿಲ್ಲ, ಪಿತೃಗಳು ಮಾತ್ರ ತಗೊಂಡಿರೋರು. ಇದನ್ನು ತಗೊಂಡ್ರಲ್ಲ. ಮತ್ತೆ ಉಳಿದವ್ರಿಗೆ ತಗೊಂಡ್ರೆ ಅದೇ ಶ್ಲೋಕನ ಬೇರೆಯವರು. ಪ್ರಹ್ಲಾದನ ಕೇಸ್ ತಗೊಂಡ್ರೆ ಅಷ್ಟೇ. ಬರೀ ವಿಷ್ಣು ಭಕ್ತನ ಕೇಸ್ ತಗೊಂಡ್ರೆ 21 ತಗೋಬಹುದು. ಅವರಪ್ಪ ತಗೊಂಡ್ಬಿಡುತ್ತೆ. ಪ್ರಹ್ಲಾದನ ಬಗ್ಗೆ ತಗೋಬಾರ್ದು ಅಂತೇಳಿ. ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ. ಈ ಫ್ಯಾಮಿಲಿ ಪೆನ್ಷನ್ ಕೂಡ ಎಷ್ಟು ಜನ ಕೊಡ್ತಾರೆ? ಊದು ಕೊಟ್ಕೋತಾ ಹೋಗೋದಿಲ್ಲ. ಏನು ಕೊಡ್ತಾರೆ? ಅವರು ಹೆಂಡತಿ ಅನಿವಾರ್ಯ ಪ್ರಸಂಗ ಕೊಡ್ತಾರೆ. ಆಮೇಲೆ ನಿಂತು ಹೋಗ್ಬಿಡುತ್ತೆ. ಎಲ್ಲ ಶಾಶ್ವತ ಕೊಡೋದಾದ್ರೆ ಒಬ್ಬರು ಚಲನಚಿತ್ರ ಬಿಟ್ಟಿರ್ಬೋದಾಯ್ತು. ಇವಿಷ್ಠುರತ್ಯಗಾತ್ ಸುಗುಣೋ ಪ್ರಹ್ಲಾದಸ್ಯಾನುಭಾವತಃ. ಇದು ಬೇರಿಸ್ಕೊಂಡದ್ದು ಇಲ್ಲಿ ಹೇಳ್ತಾರೆ. ಯದನಿಂದ ಪಿತಾ ಮಹ್ಯಂ ತ್ವದ್ಭಕ್ತೇ ಮಯಿ ಜಾಘವಾನ್ ಯಸ್ಮಾತ್ ತಸ್ಮಾತ್ ಪಿತಾ ಮೇ ಪೂಯೇತ ದುರಂತ ದುಸ್ತರಾದಘಾತ್. ನಮ್ಮಪ್ಪ ನಿನ್ನ ಬೈದು ಎಷ್ಟು ಪಾಪ ಕಟ್ಕೊಂಡ್ಬಿಟ್ಟಿದ್ದಾನೆ. ಅದು ಸಣ್ಣ ಪಾಪ ಅಲ್ಲ. ದುರಂತ ದುಸ್ತರಾತ್ ಅಘಾತ್. ಅದು ಏನು ಮಾಡಿದ್ರೆ ಹೋಗೋ ಪಾಪವೇ ಅಲ್ಲ. ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು ಹೋಗೋದಿಲ್ಲ. ಅಂತ ಪಾಪ ಮಾಡಿದ್ದಾನೆ, ಅವನು ಉದ್ಧಾರ ಮಾಡುವಂತ ಕೇಳ್ತಾ. ಅಂದ್ರೆ ಎಷ್ಟು ದೋಷ ಅಂತ ಹೇಳಿಲ್ಲ. ಈಗ ಯಾವ ಕೊಟೇಶನ್ ನೀವು ಕೊಟ್ರಲ್ಲ, ನಿಮ್ಗೆ ಏನಾಗಿದೆ ಡಾಕ್ಯುಮೆಂಟ್? ಅದು
ನಿಮಗೆ ವಿರುದ್ಧವಾದ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀರಿ. ನೀವಿಂತ ನಾವು ಬರೀ ಭಕ್ತಿ, ಧ್ರುವ ಭಕ್ತಿಯಿಂದ ಹೋದ, ಬೇರೆ ಕೇಸ್ ಏನು ಸೇರಿಸಿಲ್ಲ. ಗೊತ್ತಾ, ಆ ರೀತಿ ದ್ವೇಷದಿಂದ ಹೋದ ಅಂತ ತೋರಿಸ್ತೀರ ಒಂದು ವಾಕ್ಯ ನೀವೀಗ? ಒಂದು ವಾಕ್ಯನೂ ಇಲ್ಲ. ಇಂಥ ವಾಕ್ಯ ನಮ್ಮ ಪರ ಇರೋದ್ರಿಂದ ಇವೆಲ್ಲ ಗಟ್ಟಿ ಯಾತಕ್ಕೆ ಮಾಡ್ಕೋಬೇಕು ಅಂದ್ರೆ, ದ್ವೇಷಗಳಿಗೆ ಮುಕ್ತಿ ಆಗೋದಾದ್ರೆ ಈ ಹಾಳ ದೇವರು ಪೂಜೆ ಮಾಡಿದ್ರು ಕೂಡ ಬರೀ ಸದ್ಗತಿ ಆಗುತ್ತಾ? ಆಗೋದಿಲ್ಲ. ಯಾಕೆ? ದ್ವೇಷ ಇದೆ ಅವರಿಗೆ. ದಿವಸ ಪೂಜೆ ಮಾಡ್ಬೇಕಂತ ಏನಿದೆ ಅಲ್ಲ ಆಚಾರ, ನಿರ್ವಾಹ ಇಲ್ಲ, ಮಾಡೋದು ಅಷ್ಟೇನೆ. ಆಗೋದಿಲ್ಲ. ಯಾಕೆ? ಭಕ್ತಿ ಇಲ್ಲ ಅವನಿಗೆ. ಭಕ್ತಿ ಇಲ್ಲದ ಹೋದ್ರೆ ತಗೊಳ್ಳೋಲ್ಲ. ದುರ್ಯೋಧನ ಅನೌನ್ಸ್ ಮಾಡಿದ್ದಾನೆ ಇಷ್ಟೇ, ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಿದ್ರೆ ದ್ವೇಷಕ್ಕೂ ಪರಮಾತ್ಮ ಮೆಚ್ಚೋದಾಗಿದ್ದರೆ ದುರ್ಯೋಧನ ಕೊಟ್ಟಾಗ ತಗೋಬೇಕಾಗಿತ್ತು. ಅವರು ಇನ್ನೊಂಥರ ನಿಂದು ಸ್ಪೆಷಲ್ ಕೇಸ್ ತಿಂತೀನಿ ಅಂತ ಹೇಳಿಲ್ಲ, ನಿಷೇಧ ಮಾಡ್ತಾ. ಅವೆಲ್ಲ ಸೇರಿಸ್ಕೋಬೇಕು ನಾವೆಲ್ಲ. ಎಲ್ಲ ಏನೇನಿರುತ್ತೋ ಅದೆಲ್ಲ ಸೇರಿಸ್ಬೇಕು. ಭಕ್ತಿಯಿಂದ ಕೊಟ್ಟ ಬೇಡ ಅಂತ ಹೇಳಿಲ್ಲ ಪರಮಾತ್ಮ, ಭಕ್ತಿ ಇಲ್ಲದ ಕೊಟ್ಟ ರಿಜೆಕ್ಟ್ ಮಾಡಿದ್ದಾರೆ. ಗೊತ್ತಾಯ್ತಾ? ಅದು ಕೊಟ್ಟಿದ್ದು ಜಾಸ್ತಿ, ದ್ವೇಷಗಳು ಕೊಟ್ಟಿದ್ದು ಜಾಸ್ತಿ, ತಗೊಳ್ಳಿಲ್ಲ. ಇವ್ನು ಭಕ್ತಿ ಬಹಳ ಕಡಿಮೆ ಕೊಟ್ಟಿದ್ದ, ಜಾಸ್ತಿ ಮಾಡಿ ತಗೋದ. ಭಕ್ತಿ ಮಹಿಮೆ ಗೊತ್ತಾಯ್ತಲ್ಲ ಆಗ. ತಥೋ ನಾಪೈತಿಯ ಸೋಪಿ ಯಾತ್ಯಥ ಸುಕೃತಾಚ್ಯ. ಇನ್ನೊಂದು ಎಷ್ಟು ಮಾತು ಕೊಡ್ತಾರೆ ನೋಡಿ. ನಿಂದಾಂ ಭಗವತ ಶೃಣ್ವನ್ ತತ್ಪರ ಶಿಶುಪಾಲನ ಕೇಸಿದ್ರು. ಡೈರೆಕ್ಟ್ ನಿಂದೆ ಮಾಡಿ ಶಿಶುಪಾಲನೆ ಸದ್ಗತಿ ಸಿಕ್ತು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇನ್ನೊಂದು ಕಡೆ ಹೇಳ್ತಾರೆ, ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ಚ ಭಗವತಃ ನಿಂದಾಂ ಶೃಣ್ವನ್. ದೇವ್ರನ್ನ ಯಾರೋ ಬೈತಾ ಇದ್ದಾರೆ, ಅದನ್ನ ನಾವು ಕೇಳಿಸ್ಕೊಂಡ್ರೆ ಏನ್ ಮಾಡ್ಬೇಕಾಗ? ತಥೋ ನಾಪೈತಿಯ ಸೋಪಿ, ಎದ್ದು ಹೋಗ್ಬಿಡ್ಬೇಕಂತ, ಕೊಡಬಾರ್ದು ಅವನು. ಅಕಸ್ಮಾತ್ ಎದ್ದು ಹೋಗದೆ ಹೋದ್ರೆ ಯಾಂತಿ ಅಘಃ ಸುಕೃತಾಚ್ಯುತಃ, ಈ ಪಾಪದಲ್ಲಿ ಅವನು ಶೇರ್ ಮಾಡ್ತಾನೆ. ಗೊತ್ತಾಯ್ತಾ? ಇವತ್ತು ಹಾಗಾಗಿದೆ. ಇವತ್ತು ದೊಡ್ಡ ದೊಡ್ಡವನು ಬೈದ ಬಿಟ್ಟಿದ್ದಾರೆ ಜೈತೀರ್ಥ. ಅವ್ರು ಶೇರ್ ಮಾಡಿದಾಗ ಆಗುತ್ತೆ. ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಅವರು? ಇಲ್ಲಿ ನೋಡಿ, ಇಲ್ಲೆಲ್ಲ ನಡೀತಾ ಇದೆ ಕೆಲಸಗಳು, ವಿಚಿತ್ರ ಕೆಲಸ ಹೊರ ನಡೀತಾ ಇದೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಮಗೆ ಸಂಬಂಧಪಟ್ಟಿಲ್ಲ, ಅವರು ಸಂಬಂಧಪಟ್ಟ ಇಲೆಕ್ಷನ್ ಸೋತ್ ಬಿಡ್ತಾರೆ. ಗೊತ್ತಾಯ್ತಾ? ನಮಗೆ ಸಂಬಂಧಪಟ್ಟಿಲ್ಲ, ಅಣ್ಣ ತಮ್ಮ ಯಾರೇ ಆಗಿರಬಹುದು, ನಮಗೆ ಸಂಬಂಧಪಟ್ಟಿಲ್ಲ. ಯಾಕೆ? ಅವನು ಡೀಲಿಂಗ್ ಆಗದೆ ಹೋದ್ರೆ ಏನ್ ಬರೋದಿಲ್ಲ, ಶೇರ್ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಾ? ಅದೇ ರೀತಿನೇ ದೇವರಿನಿಂದ ಯಾರು ಮಾಡ್ತಾರಲ್ಲ, ಅದು ಕೇಳಿದವನು ಕೂಡ ಆ ಪಾಪಕ್ಕೆ ಭಾಗಿಯಾಗ್ತಾನೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಸುಕೃತ ಮಾಡಿದ ಎಲ್ಲ ಪುಣ್ಯ ಯಥಾ ಯತಿ, ಕೆಳಗೆ ಬೀಳ್ತಾನೆ, ಎಲ್ಲಾ ಪುಣ್ಯ ಹಾಳಾಗೋಗುತ್ತೆ. ಎಲ್ಲ ಪುಣ್ಯ ಖಾಲಿ, ಬರೀ ಪಾಪ ಅದಾ ಅಂತ ತಮಸ್ಸಿಗೆ ಹೋಗ್ತಾನೆ. ಅಷ್ಟೇ ಹೇಳಲಿಲ್ಲ, ತುರಂತಾತ್ ಸ್ಯಾತ್ ತತ್ಪರಸ್ಯ ಜನಸ್ಯ ಚ. ವೈಷ್ಣವರ ನಿಂದೆ ಮಾಡಿದ್ರು ಕೇಳಬಾರದು, ವಿಷ್ಣು ನಿಂದೆನೂ ಕೇಳಬಾರ್ದು, ವೈಷ್ಣವ ನಿಂದೆನೂ ಕೇಳಬಾರ್ದು. ವಿಷ್ಣು ನಿಂದೆ ಸರ್ವಾತ್ಮನ ಕೇಳಬಾರ್ದು. ವೈಷ್ಣವರಿಂದ ಮಾತ್ರ ಎರಡು ರೀತಿ ಕೇಳಬಹುದು. ಒಂದು, ಅವ್ರು ತಪ್ಪು ಮಾಡಿದ್ರೆ ಆ ಭಾಗ ಮಾತ್ರ ಕೇಳಬಹುದು. ದೇವರಲ್ಲಿ ಭಾಗ ಇಲ್ಲ. ಯಾಕೆ? ನಿರ್ದೋಷ. ಭಕ್ತರು ತಪ್ಪು ಮಾಡ್ತಾರಾದ್ರಿಂದ ವಾಯುದೇವರಿಗೆ ಅಪ್ಲಿಕಬಲ್. ಯಾಕೆ? ಅವರು ತಪ್ಪು ಮಾಡೋದಿಲ್ಲ. ಆದ್ರಿಂದ ಉಳಿದವರೆಲ್ಲ ಏನು ಒಮ್ಮೆ ತಪ್ಪು ಮಾಡಿ ಅಷ್ಟನ್ನ ಬೈಬಹುದು. ಬೈಯೋದು ಅಂದ್ರೆ ಏನು? ಅವ್ರನ್ನ ಬೈಯೋದಲ್ಲ, ವಿಷ್ಣು ಸರ್ವೋತ್ತಮತ್ವ ಎಂಡ್ ಆಗ್ಬೇಕು. ಆ ರೀತಿ ಮಾಡೋದು. ಆದ್ರೆ ಬರೀ ನಿಂದೆಗೆ ಅವಕಾಶ ವೈಷ್ಣವರು ಇಲ್ಲೇ ಇಲ್ಲ. ಇದೆಲ್ಲ ತಿಳ್ಕೊಂಡ್ರೆ ಸೂಕ್ಷ್ಮ ಇದೆ. ಅದಕ್ಕೊಂದು ಇಲ್ಲೂ ಸಾರಸ್ಯ. ಪರಮಾತ್ಮ ಬಿಡಿಸ್ತ, ನನ್ನ ನಿಂದೇನು ಯಾರು ಕೇಳ್ತಾರೋ ಒಂದು ಭಾಗ, ನನ್ನ ಭಕ್ತರಿಂದ ಯಾರು ಕೇಳುತ್ತಾರೋ ಅಂತೆ ಒಟ್ಟಿಗೆ ಹೇಳ್ಬಾರ್ದು. ನನ್ನ ಭಕ್ತರ ಅಂತ ಹೇಳ್ಬಾರ್ದೆ? ಇಲ್ಲ, ಭಕ್ತರ ನಿಂದೆಗೆ ಒಂದು ಕಂಡೀಷನ್ ಇದೆ, ದೇವ್ರದ್ದು ಕಂಡೀಷನ್ ಇಲ್ಲ. ಇಬ್ಬರು ಯಾವ್ದಕ್ಕೆ ಸೇರಿಸಬಾರ್ದು? ಒಂದಕ್ಕೆ ಸೇರಿಸಬಾರ್ದು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಬಿಡಿಸೋದಕ್ಕೂ ಅರ್ಥ ಇರ್ತದೆ, ಕೂಡ್ಸೋದಕ್ಕೂ ಅರ್ಥ ಇರ್ತದೆ. ಅರ್ಥ ಆಯ್ತಾ? ಕೂಡಿಸಿ ಹೇಳ್ಬೇಕಾದ್ರೆ ಎಲ್ಲ ಸೇರಿನೇ ಕೆಲಸ ಆಗ್ಬೇಕು. ಬಿಡಿಸಿದಾಗ ಈ ಕೇಸ್ ಬೇರೆ, ಆ ಕೇಸ್ ಬೇರೆ. ತಥೋ ನಾಪೈತಿ ಸೋಪಿ. ಆದ್ರಿಂದ ನಾವು ಇದನ್ನ ಏನ್ ಹೇಳಿದಾಗಾಯ್ತು ಅಂದ್ರೆ, ನಿಂದೇನು ಕೇಳಬಾರ್ದು, ಕೇಳಿದ್ರೆ ಶೇರ್ ಮಾಡಿದಾಗತ್ತೆ. ಅಲ್ಲಿ ಆಯ್ತು ಕೇಳಿ, ಅವ್ರು ಪ್ರೊಟೆಸ್ಟ್ ಮಾಡ್ಬೇಕು. ಪ್ರೊಟೆಸ್ಟ್ ಮಾಡಿದ್ರೆ ಏನಾಗುತ್ತೆ? ನೀವು ಪಾಪ ಬರೋದಿಲ್ಲ. ಗೊತ್ತಾಯ್ತು? ಪಾಪ ಬರೋದೇ ಪುಣ್ಯ ಬಂದ್ಬಿಡತ್ತೆ. ವಿದುರ ಎಲ್ಲ ಆ ರೀತಿ ಮಾಡಿದ್ರಿಂದ ಅದೇನು ಮಾಡದೆ ಹೋದ್ರು ಕೂಡ ಆತ ಪಾಪ ಬರಲೇ ಇಲ್ಲ. ಭೀಮಸೇನ ಎರಡೂ ಮಾಡಿದ್ರು, ಹೊಡಿಲಕ್ಕೂ ಹೋದ್ರು. ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವಜಾನಂತಿ ಮಾಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂಭಾವ ಮಜಾನಂತೋ ಮಮ ಭೂತ ಮಹೇಶ್ವರ. ಮೂರ್ಖರಿರ್ತಾರೆ, ಮನುಷ್ಯನ ತಪ್ಪು ಅಂತ ತಿಳ್ಕೊತಾರೆ. ಮೂರ್ಖರು ಅಂತ ಯಾಕೆ ಬೈಬೇಕಾಗಿತ್ತು? ಯಾರು ನನ್ನ ಮನುಷ್ಯ ಅಂತ ತಿಳ್ಕೊತಾರೆ, ಉಪಾಸನೆ ಮಾಡ್ತಾರೆ, ಅವ್ರಿಗೂ ಸದ್ಗತಿ ಕೊಡ್ತೇನೆ ಅಂತ ಹೇಳಲಿಲ್ಲ. ಅವ್ರು ಮೂಢರು, ಹಾಳಾಗ್ತಾರೆ ಅಂತ ಹೇಳ್ತಾರೆ. ಸೊ ಆ ಮೂಢತನ ಇದ್ದಿದ್ದಕ್ಕೆ ದ್ವೇಷ ಮಾಡಿರೋದು ಅವರು. ದ್ವೇಷಕ್ಕೆ ಮೂಲ ಏನು? ಅಜ್ಞಾನ, ಮಿಥ್ಯಾಜ್ಞಾನ. ಹಾಗೆ ಮಿಥ್ಯಾಜ್ಞಾನ ನೋಡಂತಾಯ್ತು. ಒಂದೊಂದು ವಾಪಸ್ ಹೋಗ್ಲ ಬರುತ್ತೆ. ಈಗ ಜ್ಞಾನೇನೇವ ಪರಂಪದಂ ಅಲ್ಲ, ಈಗ ಮಿಥ್ಯಾಜ್ಞಾನೇನೇವ ಪರಂಪದಂ ಆಗ ಎಲ್ಲಿಗೆ ಹೋಗುತ್ತೆ ಕೊನೆಗೆ? ಈಗ ವ್ಯವಸ್ಥೆ ಪೂರ್ತಿ ಹಾಳಾಗೋಗ್ಬಿಡುತ್ತೆ. ಹಾಗೆ ಮಾಡಕ್ ಬರೋದಿಲ್ಲ. ಪರಂಭಾವ ಮಜಾನಂತೋ ಮಮ ಭೂತ ಮಹೇಶ್ವರಂ. ನನ್ನ ದೊಡ್ಡತನ ಅವರಿಗೆ ಗೊತ್ತಿಲ್ಲ. ಅವ್ರು ಏನಾಗ್ತಾರೆ? ಮೋಘಾಶ, ಮೋಹ ಕರ್ಮಾಣೋ, ಮೋಹ ಜ್ಞಾನ, ವಿಚೇತಥ. ಇಲ್ಲಿ ಬಂದಿದ್ದೇವೆಲ್ಲ ಇದೇ ಅಧ್ಯಾಯದಲ್ಲಿ ಬಂದಿರೋದು. ಅವರ ಸರ್ ಇಲ್ಲೇ ಅಲ್ಲೇ ಇಲ್ಲೇ ನೋಡಿ ಅಂತ ಹೇಳಿದಾಗ ಕಾಣಿಸ್ತಾ ಇದೆ. ವಿಚೇತ ಸಹ
ರಾಕ್ಷಸೀಂ ಆಸುರೀಂಚೈವ ಪ್ರಕೃತಿ ಮೋಹಿನೀಂ ಶ್ರಿತಾಃ ಮಾಮಾತ್ವ ಪರದೇಶೇಷು ಪ್ರದ್ವಿಷಂತು ಅಭ್ಯಸೂಯಕಾಃ. ಇದೆಲ್ಲಿದು ಇದಕ್ಕಿತ್ತಾನೆ ಯಾವ ಭಾಗ? 17ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ಇದು ಶ್ರದ್ಧಾತ್ರ ವಿಭಾಗ ಯೋಗ ಅಲ್ಲಿ ಹೇಳ್ತಾರೆ. ಅದೆಲ್ಲ ನಾವೇ ಜಸ್ಟ್ ಚೆಕ್ ಮಾಡ್ಕೋಬೇಕು. ಇದೆಲ್ಲಿ ಬರುತ್ತೆ ಯೋಚನೆ ಮಾಡ್ತಾ ಹೋಗ್ಬೇಕು. ಪರೀಕ್ಷೆ ಮಾಡೋರು ಸಿಕ್ಕರೆ ಸಂತೋಷ, ಇಲ್ಲ ಹೋದ್ರೆ ನಾವೇ ಮಾಡ್ಕೋಬೇಕು. ವಿಷಯ ಗಟ್ಟಿ ಆಗತ್ತೆ. ಸದ್ಯ ಯಾರು ಕೇಳಲಿಲ್ಲ ಅಂತ ಅನ್ಕೋಬಾರ್ದು. ಮಾಮಾತ್ಮ ಪರದೇಹೇಶು ಇನ್ನೂ ಒಂದು ಗುಂಪಿದೆ. ಮಾಮಾತ್ಮ ಪರದೇಹೇಶು ಒಂದೇ ಲೈನ್ ತಗೊಂಡ್ರೆ ಅಷ್ಟೇ, ಪೂರ್ತಿ ಕೊಡ್ಲಿಲ್ಲ. ಇದು ಬೇರೆ ಅಧ್ಯಾಯ. ಇದು ತಾನಹಂ ಒಂದು ಬೇರೆ ಅಧ್ಯಾಯ. ತಾನಹಂ ದ್ವಿಷದ ಕ್ರೂರಾನ್ ಎಲ್ಲಿದ್ದೀರೋ 16 ಕೊನೆಗೆ. ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿಂ. ಎಲ್ಲ 16ರ ಕೊನೆ ಬಂದಿರೋದು. ಆಮೇಲೆ ಇನ್ನು ಇವೆಲ್ಲ ಇದು ಮುಗೀತು. ಗೀತಾದಲ್ಲ, ಈಗ ಮೋಕ್ಷ ಧರ್ಮ ಕೋಟ್ ಮಾಡ್ತಾರೆ. ಯೋ ದುಷ್ಯಾತ್ ವಿಭುಧ ಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭುಂ ಕಥಂ ಸನ ಭವೇ ದ್ವೇಷ್ಯ ಆಲೋಕಾಂತಸ್ಯ ಕಸ್ಯಚಿತ್. ಗೀತಾಭಾಷೆ ಉಲ್ಲೇಖ ಮಾಡಿದರು. ಗೀತಾಭಾಷೆಯಲ್ಲಿ ಉಲ್ಲೇಖಿತವಾದ ಮೋಕ್ಷ ಧರ್ಮದ ವಾಕ್ಯ. ಯೋ ದುಷ್ಯಾತ್ ವಿಭುಧ ಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭುಂ ಮಜ್ಜಂತಿ ಪಿತರಸ್ತಸ್ಯ ನರಕೆ ಶಾಶ್ವತೀ ಸ್ತವ. ಇನ್ನು ಹೇಳ್ತಾರೆ ಅವನಿಗೆ ಸದ್ಗತಿ ಆಗೋದಿಲ್ಲ ಅಲ್ಲ, ದ್ವೇಷ ಮಾಡಿದವನಿಗೆ. ಅವನು ಪಿತೃ ಶಬ್ದ ಬಹುವಚನ. ಹಿಂದಿನ 21 ಅಲ್ಲ, ಎಷ್ಟು ಜನ ಇದ್ರು ಹಾಳಾಗಿ ಹೋಗ್ತಾರೆ. ಯೋಗ್ಯರಾಗಿದ್ದರೆ ಇಲ್ಲ, ಅಯೋಗ್ಯರಾಗಿದ್ದರೆ ಹಾಳಾಗಿ ಹೋಗಿರ್ತಾರೆ. ನಾರಾಯಣ ಪ್ರಭು ಮಜ್ಜಂತಿ ಪಿತರಸ್ತಸ್ಯ ನರಕೆ ಶಾಶ್ವತೀ ಸಮಾಹ. ಅವ್ರ ಮಕ್ಕಳೆಲ್ಲ ನರಕದಲ್ಲಿ, ಇದೆಲ್ಲ ಇಲ್ಲೇ ಕೋಟ್ ಮಾಡಿದ್ದೆ ಗೀತಾಭಾಷೆಯಲ್ಲಿ. ಅದರಿಂದ ಶಾಶ್ವತೀ ಸಮಾಹ, ಫಾರ್ ಎವರ್. ಶಾಶ್ವತಿ ಸಮಕ್ಕೆ ಅರ್ಥ ಏನು ಅಂದ್ರೆ ಫಾರ್ ಎವರ್. ಅವ್ರು ದೇ ರಿಸೈಡ್ ಇನ್ ದಿ ಹೆಲ್, ಅದು ಪರ್ಮನೆಂಟ್ ಹೆಲ್ ಅಂತ ಹೇಳಿದ್ರು. ಇತ್ಯಾದಿ ವಾಕ್ಯ ಸಂದೋಹಾತ್ ದ್ವೇಷಿಣ ಸ್ತಮ ಏವತು. ಇತ್ಯಾದಿ ವಾಕ್ಯಗಳನ್ನು ಅರ್ಥ ಮಾಡ್ಕೊಂಡಾಗ ಏನಂತ, ಸಂದೋಹ ಅಂದ್ರೆ ಗ್ರೂಪ್ ಬೇಕಾಗ್ತಿರೋದ್ರಿಂದ ಅವ್ರಿಗೆ ಸಮಸ್ಯೆ ಆಗುತ್ತೆ ದ್ವೇಷಗಳಿಗೆ. ಆದ್ದರಿಂದ ನಾವೇನಾಗಬಾರ್ದು, ದ್ವೇಷಿ ಆಗಬಾರ್ದು. ನ್ಯಾಯತೆ ಇತಿ ಶೇಷ. ತಾವು ಇನ್ನೂ ಆಚಾರ್ಯ ಮುಂದೆ ಇನ್ನೊಂದು ಕಡೆ ಹೇಳ್ತಾರೆ, ಅನ್ವಯಕ್ಕೆಂದೆಲ್ಲ ಹೇಳ್ತಾರೆ. ದ್ವೇಷದಿಂದ ಮುಕ್ತಿ ಆಗೋದಾಗಿದ್ರೆ ಪರಮಾತ್ಮನ ದೋಷ ಹೇಳ್ತಾ ಹೋಗ್ಬೇಕಾಗಿತ್ತು. ಯಾಕೆ? ಅವು ದ್ವೇಷ ಮಾಡೋಕೆ ಅನುಕೂಲ ಆಗೋದು. ಅದು ನಿರ್ದೋಷ ಅಂತ ಹೇಳಿದ ಮೇಲೆ ಏನಂತ ಅರ್ಥ ಅಲ್ಲಿಗೆ? ದೇಶಕ್ಕೆ ಭಕ್ತಿ ಇಲ್ಲ ಅಂತಾನೆ ಅರ್ಥ. ಹೋಗ್ತಾನೆ ಇಲ್ಲದ್ರೆ ಯಾವ್ದ್ರಿಂದ ಪಾಸ್ ಆಗ್ತಾರೆ ಅಂತಾನೆ ಪಾಠ ಮಾಡಬೇಕು. ದ್ವೇಷದಿಂದ ಮುಕ್ತಿ ಯಾರು? ದ್ವೇಷದ ಬಗ್ಗೆ ಹೇಳ್ತಾವ್ರು. ನೋಡಪ್ಪ ದೇವ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ರೆ ದ್ವೇಷ ಬಂತ ಈಗ ಓಕೆ ಹೋಯ್ ಬಾ ಅಂತ ಕಳಿಸುವ ಸಾಧ್ಯ ಇಲ್ಲ. ಅಷ್ಟೇ ಇಲ್ಲ, ನೋಡೋದಕ್ಕೆ ಸೈಕಲಾಜಿಕಲಿ ಅಪೋಸ್ ಮಾಡ್ತಾನೋ. ಯಾರ ಮೇಲೆ ಭಕ್ತಿ ಇರುತ್ತೋ ಅವ್ರು ದ್ವೇಷ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗತ್ತೆ ಅವ್ರ ಬಗ್ಗೆ? ಸುಮ್ಮನೆ ಕೊಡೋದಿಲ್ಲ. ನೋಡಪ್ಪ ಅವರಂತೂ ಒಳ್ಳೆಯವ್ರೆ, ನೀವು ಬೈಕೊಂಡು ಹೋಗ್ಬೇಕಾರೆ ಅನ್ನೋದಿಲ್ಲ. ಯಾಕೆ ಬೈತಿ ಹೇಳು ಅದು ಹೇಳ್ತಾನೋ. ವಿದುರ ಹೇಳಿಲ್ಲ ಹಾಗೆ ಹೇಳ್ತಾ. ಅದಕ್ಕೆ ಯಾವಾಗಲೂ ಹೇಳ್ತಾರೆ ದುರ್ಮತ ಖಂಡನೆ ಯಾತಕ್ಕೆ ಮಾಡಬೇಕು ಅಂದ್ರೆ, ಸನ್ಮತದ ಬಗ್ಗೆ ಪೂರ್ತಿ ಶ್ರದ್ಧೆ ಇದೆ ಅಂದ್ರೆ ದುರ್ಮತ ಸಹಿಸ್ಲಕ್ಕಾಗಲ್ಲ ಅವನಿಗೆ. ಹೋಗ್ತಾನೆ, ದುರ್ಮತ ಸಹಿಸ್ಲಕ್ಕಾಗೋದಿಲ್ಲ. ಆದ್ರಿಂದ ಯಾರು ದುರ್ಮತ ಸಹಿಸ್ತಾನೋ ಅವನು ಏನಿಲ್ಲ ಅಂತ ಅರ್ಥ, ಭಕ್ತಿ ಇಲ್ಲ ಅಂತ. ಒಳ್ಳೆ ಸಿಕ್ಕಾಕೊಂಡ್ಬಿಟ್ಟಲ್ಲಪ್ಪ ಅವ್ರ ಕೈಲಂತೆ. ಈ ಬೇರೆ ಕಡೆ ಅವ್ರನ್ನ ಹೊಗಳಕ್ಕೆ ಹೊಟ್ಟಿದ್ದಾನಾಗ್ಲೇ ಅವನು. ಇಲ್ಲಿ ಬೈದ್ಬಿಟ್ರೆ ಹೊಗಳಾಗಿಲ್ಲ, ಹೋಗ್ಬಿಟ್ಟ ಇಲ್ಲಿ. ಅದಕ್ಕೆ ಇಲ್ಲಿ ಮುಗುಮ್ಮಾಗಿರ್ತಾನೆ, ಅಲ್ಲಿ ಹೋಗಿ ಹೊಗಡ್ತಾನೆ. ಕೇಳಿ ಅಲ್ಲಿ ಬೈದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮೋಸ ಮಾಡಬಾರ್ದು. ಅಲ್ಲಿಗೆ ಆ ವಿಷಯ ಮುಗಿತು. ಯಾವ ವಿಷಯ? ಅನುಬಂಧಾಧಿಕರಣ. ಏನಾಯ್ತು ಈಗ? ಭಕ್ತಿಯಿಂದ ಮುಕ್ತಿ, ಅದು ಸಂಬಂಧಪಟ್ಟಂಥದ್ದೆಲ್ಲ ಸೇರಿಸ್ಕೋಬೇಕು. ಪೂಜೆ ಮಾಡುವಂತ ತಕ್ಷಣ ಸೀದಾ ಹೋದ ಪೂಜೆ ಕುತ್ಕೊಂಡ್ಬಿಟ್ಟ. ಸ್ನಾನ ಮಾಡ ಮೊದಲು ಅಂತ ಹೇಳಿದ್ರು. ನೀವು ಹೇಳಲೇ ಇಲ್ಲ ಅದನ್ನ. ಏನ್ ಮಾಡ್ಬೇಕೀಗ? ಆಕ್ಚುಲಿ ನಡೆದಿದೆ ಅಂಥವೆಲ್ಲ. ಬೆಳಿಗ್ಗೆ ತಕ್ಷಣ ದೇವ್ರ ದೀಪ ಆಯ್ತು, ಎದ್ದು ಸೀದಾ ಹೋಗಿ ದೇವ್ರು ಕೂತಿದ್ದಾರೆ ಕೆಲಸ. ಎಷ್ಟು ತಪ್ಪದು? ಸ್ನಾನಗೇನೆ ಮಾಡ್ಬೇಕೋ ಬೇಡ? ಶುದ್ಧಿ ದೇವ್ರ ಕಟ್ಟೆ ಮುಟ್ಬೇಕಲ್ಲ, ಫಸ್ಟ್ ದೇವ್ರ ಮನೆಗೆ ಹೋಗ್ಬೇಕಲ್ಲ. ಅಂಡರ್ಸ್ಟುಡ್. ಬಸ್ ಹತ್ತೋದು ಹತ್ಬಿಟ್ಟ, ಕುತ್ಕೊಂಡ್ಬಿಟ್ಟು ನಿಂತ ಮೇಲೆ ಹತ್ತು ಅಂತ ಹೇಳ್ಬೇಕಲ್ಲ. ಅದು ಕೂಡ ಒಂದಷ್ಟು ಹತ್ತಕ್ಕೆ ಹೋದ ತಪ್ಪತ್ತೋಬಿಟ್ಟು ಅಂದ್ರೆ ಪ್ರೊಸೀಜರ್. ಅದಕ್ಕೆ ಅನುಬಂಧ ಅಂತ ಕರೀತಾರೆ. ಸಪೋರ್ಟೆಡ್ ಅಪ್ಲೈ ಮಾಡುವಂತಷ್ಟು ಪ್ರೊಸೀಜರ್ ಎಲ್ಲ ಬೇಕಾದ್ರೆ ಅದು ಆಲ್ ಡಾಕ್ಯುಮೆಂಟ್ಸ್ ಅದೆಲ್ಲ ಸೇರುತ್ತದು. ಅದೆಲ್ಲ ಇವೆಲ್ಲ ಸರ್ತಿ ಹೇಳೋದಿಲ್ಲ. ಏನ್ ಮಾಡ್ತಾರೆ ಅದಕ್ಕೆ? ಅಂಡರ್ಸ್ಟುಡ್. ಇವೆಲ್ಲ ಉಳಿದವರೆಲ್ಲ ಯಾವುದನ್ನು ಅದೇ ಅರ್ಥ ಮಾಡ್ಲಿಕ್ಕೆ ಹೋದ್ರಿಂದ ಹಾಗಾಗ್ಬಿಟ್ಟು ಶಿಲ್ಪಾನಿ ಸದ್ಗತಿ ಆಯ್ತಿಲ್ಲ ಪೆಷ್ಟೇ ಯಾವುದೋ ನೋಡೋದಿಲ್ಲ ನಾವು. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದಾರೆ ಹಾಗೆ? ಅದಕ್ಕೆ ವಿಚಾರ ಮಾಡು ಅಂತ ಹೇಳಿ. ವಿಚಾರ ಮಾಡೋದಿಲ್ಲ ಅಂದ್ರೆ ಬ್ರಹ್ಮ ಜಿಜ್ಞಾಸೆ ಅರ್ಥನೇ ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ. ದೇವ್ರ ಬಗ್ಗೆ ಏನೇ ಬಂದರೂ ಜಿಜ್ಞಾಸೆ ಮಾಡು ಅಂತ ಹೇಳ್ತಾರೆ. ಜಿಜ್ಞಾಸೆ ಮಾಡಿದಾಗ ಉತ್ತರ ಏನ್ ಸಿಗುತ್ತೆ ನಿಮಗೆ? ಗುಣಪೂರ್ಣತ್ವ ಕನ್ಫರ್ಮ್ ಆಗತ್ತೆ, ದೋಷ ದೂರತ್ವ ಕನ್ಫರ್ಮ್ ಆಗುತ್ತೆ. ಅಥವಾ ವಿದ್ಯಾಧಿಕರಣ. ಈಗ ಇದು ಬೈಪಾಸ್ ಮಾಡೋಕ್ಕಾಗತ್ತ ಅಥವಾ ಮುಂದಿನ ಪ್ರಶ್ನೆ. ತಂಟೆನೇ ಬೇಡ, ಜ್ಞಾನನೇ ಬೇಡ, ಸಾಧ್ಯ ಇಲ್ಲ ಅಂತ ಮುಂದೆ ಹೇಳ್ತಾರೆ. ಒಂದು ಅಪೂರ್ವ ಇದು. ಜ್ಞಾನ ಇರಬೇಕು ಅಷ್ಟೇ ಅಲ್ಲ. ಜ್ಞಾನ ಹೇಗಿರ್ಬೇಕು ಅಂದ್ರೆ ಉಕ್ಕುಬಾ ತುಪ್ಪಕ್ಕೆ ಕೈ ಉಕ್ಕುವೆ, ಆ ಸ್ಟ್ಯಾಂಡ್, ಆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು.